ಧನು ರಾಶಿ ಭವಿಷ್ಯ 2026 ಪ್ರಕಾರ ಆರೋಗ್ಯ ಮತ್ತು ಕುಟುಂಬ ಸ್ವಆರೈಕೆ ಬದಲಾವಣೆ ವರ್ಷದ ಆರಂಭದಲ್ಲಿ ಆಯಾಸ ಅಥವಾ ಗೊಂದಲದ ಮೂಲಕ ನಿಮ್ಮ ದೇಹವು ಉತ್ತಮ ಆರೈಕೆಗಾಗಿ ಎವಿಪಿ ಆಹ್ವಾನಗಳನ್ನು ಕಳುಹಿಸಬಹುದು. ಮನಸ್ಸು ದೇಹದ ಸಮತೋಲನ, ಯೋಗ, ಧ್ಯಾನ ಮತ್ತು ಸ್ಥಿರವಾದ ವಿಶ್ರಾಂತಿಯನ್ನು ಕೇವಲ ಸಲಹೆಗಳಿಗಿಂತ ಅಗತ್ಯವಾದ ಶಕ್ತಿ ಹೆಚ್ಚಿಸುವ ಸಾಧನಗಳು ಎಂದು ಪರಿಗಣಿಸಲಾಗುತ್ತದೆ. ಆಧ್ಯಾತ್ಮಿಕ ಚಿಕಿತ್ಸೆ ವರ್ಷದ ಉತ್ತರಾರ್ಧವು ಗುರುವು ನಿಮ್ಮ ಆಧ್ಯಾತ್ಮಿಕ ವಲಯದ ಮೂಲಕ ಚಲಿಸುವಾಗ ಆಳವಾದ ಸ್ವಯಂ ಚಿಂತನೆ ಮತ್ತು ಗುಣಪಡಿಸುವಿಕೆಯಿಂದ ಗುರುತಿಸಲ್ಪಡುತ್ತದೆ. ವೃತ್ತಿ ಮತ್ತು ಹಣಕಾಸು ಸ್ಥಿರ ಲಾಭಗಳು ವೃತ್ತಿ ಜೀವನದ ಬೆಳವಣಿಗೆ ಸ್ಥಿರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ವರ್ಷದ ದ್ವಿತೀಯಾರ್ಧದಲ್ಲಿ ಜೂನ್ನಿಂದ ಅಕ್ಟೋಬರ್ ಗಮನಾರ್ಹ ಪ್ರಗತಿಗಳು ಮತ್ತು ಸಂಭಾವ್ಯ ಬಡ್ತಿಗಳು ಬರಲಿವೆ. ನವೀನ ಉದ್ಯಮಗಳು ಏಪ್ರಿಲ್ ಅಂತ್ಯದಿಂದ ಪ್ರಾರಂಭಿಸಿ ಯುರೇನಸ್ ನಿಮ್ಮ ಪಾಲುದಾರಿಕೆ ವಲಯಕ್ಕೆ ಪ್ರವೇಶಿಸುತ್ತದೆ. ಇದು ಅಸಾಂಪ್ರದಾಯಿಕ ವ್ಯಾಪಾರ ಸಹಯೋಗಗಳನ್ನು ಅಥವಾ ವೃತ್ತಿಪರ ಒಪ್ಪಂದಗಳಲ್ಲಿ ಆಮೂಲಾಗ್ರ ಬದಲಾವಣೆಗಳನ್ನು ತರುತ್ತದೆ. ಕಾರ್ಯತಂತ್ರದ ಸಂಪತ್ತು ಹಠಾತ್ ಲಾಭಗಳು ಸಾಧ್ಯವಾದರೂ ನಿಮ್ಮ 4ನೇ ಮನೆಯಲ್ಲಿ ಶನಿ ಹಠಾತ್ ಖರ್ಚಿನ ವಿರುದ್ಧ ಎಚ್ಚರಿಸುತ್ತಾನೆ ಮತ್ತು ದೀರ್ಘಾವಧಿಯ ಯೋಜನೆಯನ್ನು ಪ್ರೋತ್ಸಾಹಿಸುತ್ತಾನೆ, ವಿಶೇಷವಾಗಿ ಆಸ್ತಿ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ. ಪ್ರೀತಿ ಮತ್ತು ಸಂಬಂಧ ಬದ್ಧತೆ ಸ್ವಾತಂತ್ರ್ಯ 2026 ಸ್ವಾತಂತ್ರ್ಯ ಮತ್ತು ಬದ್ಧತೆ ವಿರುದ್ಧವಲ್ಲ ಎಂಬ ಅರಿವನ್ನು ತರುತ್ತದೆ. ನೀವು ನಿಮ್ಮ ಗುರಿಗಳನ್ನು ಪಾಲುದಾರರೊಂದಿಗೆ ಹೊಂದಿಸಿಕೊಳ್ಳುವ ಸಾಧ್ಯತೆಯಿದೆ. ಹಂಚಿಕೊಂಡ ಕನಸುಗಳನ್ನು ವಾಸ್ತವಕ್ಕೆ ತಿರುಗಿಸುತ್ತದೆ. ಆಳವಾದ ಬಂಧಗಳು ವರ್ಷದ ಆರಂಭದಲ್ಲಿ ಉಳಿದುಕೊಂಡಿರುವ ಸಂಬಂಧಗಳು ವರ್ಷಾಂತ್ಯದ ವೇಳೆಗೆ ನೆಲೆಗೊಂಡ ಶಾಂತಿಯುತ ಲಯಕ್ಕೆ ನೆಲೆಗೊಳ್ಳುತ್ತವೆ. ಸಿಂಗಲ್ಸ್ ಡೇಟಿಂಗ್ಗಾಗಿ ಪ್ರಕಾಶಮಾನವಾದ ಬೇಸಿಗೆಯನ್ನು ನಿರೀಕ್ಷಿಸಿ. ನಿಮ್ಮ ನಿರೀಕ್ಷೆಗಳನ್ನು ಸವಾಲು ಮಾಡುವ ಅಥವಾ ಹೆಚ್ಚು ಆಧ್ಯಾತ್ಮಿಕ ಸಂಪರ್ಕವನ್ನು ನೀಡುವ ಹೊಸಬರನ್ನು ನೀವು ಪ್ರೀತಿಸಬಹುದು. ಗಮನಿಸಬೇಕಾದ ಪ್ರಮುಖ ದಿನಾಂಕಗಳು: ಫೆಬ್ರವರಿ 13 ಶನಿಯು ಮೇಷರಾಶಿಗೆ ಪ್ರವೇಶಿಸುತ್ತಾನೆ. ನಿಮ್ಮ ಸೃಜನಶೀಲ ಆಸೆಗಳನ್ನು ಮತ್ತು ವೈಯಕ್ತಿಕ ಸಂತೋಷವನ್ನು ಹೆಚ್ಚು ಗಂಭೀರವಾಗಿ ಪರಿಗಣಿಸಿ. ಫೆಬ್ರವರಿ 20 ಶನಿ ನೆಪ್ಚೂನ್ ಸಂಯೋಗ ಉತ್ಸಾಹ ಯೋಜನೆಗಳು ಮತ್ತು ಪ್ರಣಯಕ್ಕೆ ಪ್ರಮುಖ ಮರುಹೊಂದಿಕೆ. ಮಾರ್ಚ್ 3 ಸಂಪೂರ್ಣ ಚಂದ್ರಗ್ರಹಣ ನಿಮ್ಮ ಖ್ಯಾತಿ ಮತ್ತು ದೀರ್ಘಕಾಲೀನ ಗುರಿಗಳನ್ನು ಒಳಗೊಂಡ ವೃತ್ತಿಪರ ತಿರುವು. ಜೂನ್ 30 ಗುರುವು ಸಿಂಹ ರಾಶಿಗೆ ಪ್ರವೇಶಿಸುತ್ತಾನೆ. ಪ್ರಯಾಣ, ಶಿಕ್ಷಣ ಮತ್ತು ವಿಸ್ತರಣೆಗಾಗಿ 12 ವರ್ಷಗಳ ಗರಿಷ್ಠ ಚಕ್ರವನ್ನು ಪ್ರಾರಂಭಿಸುತ್ತಾನೆ. ಆಗಸ್ಟ್ 12 ಸಿಂಹರಾಶಿಯಲ್ಲಿ ಸೂರ್ಯಗ್ರಹಣ ನೀವು ಜಗತ್ತನ್ನು ಹೇಗೆ ನೋಡುತ್ತೀರಿ ಎಂಬುದರಲ್ಲಿ ಹೊಸ ಆರಂಭಕ್ಕೆ ಒಂದು ಪ್ರಬಲ ಕ್ಷಣ. ನವೆಂಬರ್ ನಿಮ್ಮ ಅತ್ಯುತ್ತಮ ತಿಂಗಳು. ಸೂರ್ಯ ಮತ್ತು ಗುರುಗಳು ಕುತೂಹಲ ಮತ್ತು ಸಾಮಾಜಿಕ ಅವಕಾಶಗಳನ್ನು ಹೆಚ್ಚಿಸಲು ಒಗ್ಗೂಡುತ್ತಾರೆ.